ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಡಿಸೆಂಬರ್ 25, 26, 27ರಂದು ಹಮ್ಮಿಕೊಂಡಿದ್ದ ಗ್ಲೋಬಲ್ ಆಕ್ಸಿಲೇಟರ್ ಮಿಷನ್ ಸಮಿಟ್ ಜಾಗೃತ ಮಟ್ಟದ ಕಾರ್ಯಕ್ರಮ ಪ್ರಚಾರ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಭಾನುವಾರ ಫ್ರೀಡಂ ಪಾರ್ಕಿನಲ್ಲಿ ಬೆಳಗ್ಗೆ 10 ಗಂಟೆ ವಿದ್ಯುಕ್ತವಾಗಿ ಉದ್ಘಾಟಿಸಿ ಚಾಲನೆಗೊಳಿಸಲಿದ್ದಾರೆ ಎಂದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಈ ಕಾರ್ಯಕ್ರಮದ ರೂವಾರಿ ಆರ್ಪಿ ರವಿಶಂಕರ್ ಪ್ರಜಾಪವರ್ ಹಾಗೂ ಎನ್ಕೆಎಸ್ ಟಿವಿಗೆ ತಿಳಿಸಿದ್ದಾರೆ. ಇಲ್ಲಿಯ ತನಕ ಮಾಡಿದ ಸಮಾಜ ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಾಜ್ಯಕ್ಕಷ್ಟೇ ಸೀಮಿತಗೊಳಿಸದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಪರಿಚಯಿಸಿಕೊಳ್ಳಲು ಆರ್ಯವೈಶ್ಯ ಮಹಾಸಭಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಂತಹ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಸಂಕಲ್ಪದ ಪಣತೊಟ್ಟಿದ್ದು, ಮುಂದಿನ 25 ವರ್ಷಗಳ ದೂರದೃಷ್ಟಿ ಚಿಂತನೆಯೊಂದಿಗೆ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಯುವಕರಿಗೆ ದಾರಿದೀಪವಾಗಲಿದೆ. ಉದ್ಯೋಗ ಅರಸಿ ಬೇರೆಡೆ ಹೋಗಿ ದುಡಿಯುವ ನಮ್ಮ ಸಮಾಜದ ಯುವಕರಿಗೆ ಉದ್ಯಮಿಗಳಾಗುವ ಸುವರ್ಣಾವಕಾಶ ಗಳಿಗೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳ ಸೇವಾ ಮಾಡುತ್ತಾ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ನೆಲೆಸಿದ ಮತ್ತು ಸಾಧಕರ ಆರ್ಯವೈಶ್ಯ ಸಮಾಜವನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಕಣ್ತುಂಬಿಕೊಳ್ಳುವಂತೆ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡುತ್ತಿದ್ದೇನೆ. ಈ ಐತಿಹಾಸಿಕ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ 10 ದೇಶಗಳ ಆರ್ಯವೈಶ್ಯರವಲ್ಲದೆ ವಿವಿಧ ಸಮಾಜದ ಉದ್ಯಮಗಳು, ಕೈಗಾರಿಕೋದ್ಯಮಗಳನ್ನು ಪಾಲ್ಗೊಂಡು ಇಲ್ಲಿನ ವ್ಯಾಪಾರಗಳನ್ನು ಪ್ರಗತಿಪರದತ್ತ ಕೊಂಡೊಯ್ಯುವಲ್ಲಿ ಸಹಕಾರ ಆಗಮಿಸುವುದಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು, ವಿವಿಧ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು, ಹಾಲಿ ಮಾಜಿ ರಾಜ್ಯ ಹಾಗೂ ಕೇಂದ್ರ ಸಚಿವರು, ಕೈಗಾರಿಕಾ ಕ್ಷೇತ್ರದಲ್ಲಿ ನೂರಾರು ಕೋಟಿ ಹಣ ತೊಡಗಿಸಿದ ಹೆಸರು ಮಾಡಿದ ಆರ್ಥಿಕ ಕ್ಷೇತ್ರದಲ್ಲಿ ದಿಗ್ಗಜರು, ದೇಶದಲ್ಲಿರುವ ಎಲ್ಲ ರಾಜ್ಯಗಳ ಆರ್ಯವೈಶ್ಯ ಸಮಾಜದ ರಾಜ್ಯಾಧ್ಯಕ್ಷರುಗಳು ಡಿಸೆಂಬರ್ನ 3 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಆರ್ಯವೈಶ್ಯ ಸಮಾಜದವರು ಲಕ್ಷ ಸಂಖ್ಯೆಯಲ್ಲಿ ಡಿಸೆಂಬರ್ 25, 26 ಹಾಗೂ 27ರಂದು 3 ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ಸೇರಿ ಹೊಸ ಭಾಷೆ ಬರೆದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮವಾಗಲಿದ್ದಾರೆ ಎಂದು ಆರ್ಪಿ ಬಣ್ಣಿಸಿದರು. ಭಾನುವಾರ ಫ್ರೀಡಂ ಪಾರ್ಕಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಮೃತ ಹಸ್ತದಿಂದ ಚಾಲನೆಗೊಳ್ಳುವ ಪ್ರಚಾರ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಆಂಧ್ರಪ್ರದೇಶ ವಾಣಿಜ್ಯ, ಕೈಗಾರಿಕೆ, ಆಹಾರ ಸಂರಕ್ಷಣಾ ಸಚಿವ ಟಿಜಿ ಭರತ್, ಎಂಎಲ್ಸಿ ಡಿಎಸ್ ಅರುಣ್, ಆಂಧ್ರಪ್ರದೇಶ ಶಾಸಕರಾದಂಥ ರಾಜಗೋಪಾಲ್ ಶ್ರೀರಾಮ್, ಬೊಗ್ಗುರೋಪು ದಯಾನಂದ್, ಧನಪಾಲ್ ಸೂರ್ಯನಾರಾಯಣ ಗುಪ್ತ, ಮಾಜಿ ರಾಜ್ಯಸಭಾ ಸದಸ್ಯ ಟಿಜಿ ವೆಂಕಟೇಶ್, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ಇ ಸುಧೀಂದ್ರ, ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ರಾಮ್ ಪ್ರಸಾದ್ ಪಾಲ್ಗೊಳ್ಳಲಿದ್ದಾರೆ ಎಂದು ಆರ್ಪಿ ರವಿಶಂಕರ್ ತಿಳಿಸಿದರು. ಮಲ್ಲಿಕಾರ್ಜುನ್ ತುರುವಿನಹಾಳ್